ಸದಾ ಒಂದಲ್ಲ ಒಂದು ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವಂಥ ನಮ್ಮ ನಲ್ಮೆಯ ಸನ್ಮಾನ್ಯ ಶ್ರೋತ ಎಂ.ಎ. ಗೋಪಾಲಸ್ವಾಮಿ ಸರ್ ಅವರ 55ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ಈ ಸುಂದರ ಕಬಡ್ಡಿ ಹಬ್ಬ ಮಿಡ್ಲೈನ್ ಅಕಾಡೆಮಿ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ಜರ್ಸಿ ನಂಬರ್ 3 ಅದು ಬೋನಸ್ ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಮಿಡ್ಲೈನ್ ಅಕಾಡೆಮಿ ಮುಂಬೈ. ಸುಮಂತ ಉತ್ತಮವಾದಂಥ ದಾಳಿ. ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಮಿಡ್ಲೈನ್ ಅಕಾಡೆಮಿ ಮುಂಬೈ ಈ ತಂಡದ ಪ್ರಾಯೋಜಕರಾಗಿ ಅಶೋಕ್, ಶೇಖರ್ ಹಾಗೂ ಟಗರು ರಾಘು ಅವರ ಪ್ರಾಯೋಜಕತ್ವದಲ್ಲಿ ಮಿಡ್ಲೈನ್ ಅಕಾಡೆಮಿ ಮುಂಬೈ ತಂಡ ಅಂಕಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ತಂಡದ ರಮ್ಮಿ ಬಯಸಿರುವಂತ ಕಬಡ್ಡಿ ಆಟಗಾರ ಈ ಬಾರಿ ಮಿಡ್ ಲೈನ್ ಅಕಾಡೆಮಿ ಲೆಫ್ಟ್ ಕವರ್ ಭಾಗದಿಂದ ಒಂದೊಳ್ಳೆ ಚೈನ್ ಟ್ಯಾಕಲ್. ತ್ರೀ ಈಚ್ 3-3 ಸಮಬಲ ಹೋರಾಟದಲ್ಲಿ ಪಂದ್ಯ. ಮಿಡ್ಲೈನ್ ಅಕಾಡೆಮಿ ಮುಂಬೈ ತಂಡದ ಅಭಿಷೇಕ್, ARS ಟೈಗರ್ಸ್. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ತಂಡದ ಸುಮಂತ, ಇದೇ ಚನ್ನರಾಯಪಟ್ಟಣದ ಬೋರ್ಮಾರ್ನಹಳ್ಳಿಯ ಯುವಕ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ದಾಳಿಯಲ್ಲಿ ಅಭಿಷೇಕ ಅದ್ಭುತವಾದಂತಹ ದಾಳಿಯಾಗಿತ್ತು, ಆದರೆ ಡಿಫೆನ್ಸ್ ಭಾಗದಲ್ಲಿ ಯಶಸ್ವಿ ಟ್ಯಾಕಲ್. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಸುಮಂತ ಸೈಡ್ ಜಂಪ್ ನೊಂದಿಗೆ ಒಂದು ಅದ್ಭುತವಾದಂತ ಎಸ್ಕೇಪ್. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ 2 ಅಂಕದ ಮುನ್ನಡೆಯಲ್ಲಿದೆ.
ಮತ್ತೊಂದು ಅಂಕದ ಸೇರ್ಪಡೆ ಆಗಿದೆ ಮಿಡ್ಲೈನ್ ಅಕಾಡೆಮಿ ಮುಂಬೈ ತಂಡಕ್ಕೆ. ನಮ್ಮ ನಲ್ಮೆಯ ನಾಯಕರು ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರಿಗೆ 55ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಅವರ ಆತ್ಮೀಯ ವಲಯ ವೇದಿಕೆಗೆ ಬಂದು ಅವರಿಗೆ ಶುಭ ಹಾರೈಸಿ ಅವರಿಗೆ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಸಹ ಮಾಡಿಕೊಳ್ತಾ ಇದ್ದಾರೆ. ಹಲೋ, ಮುಂದಿನ ಪಂದ್ಯ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ಹಾಸನ್ ಡಿಸ್ಟಿಕ್. ಎರಡು ತಂಡದ ನಾಯಕರೇ, ಇದು ನಿಮಗೆ ಪ್ರಥಮ ಕರೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ಹಾಸನ ಜಿಲ್ಲಾ ತಂಡ, ಈ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಆಟಗಾರರನ್ನು ಅಣಿಗೊಳಿಸಿ ತಂಡದ ನಾಯಕರೇ. ಫಾರ್ ದ ನೆಕ್ಸ್ಟ್ ಮ್ಯಾಚ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ಫಾರ್ ದ ನೆಕ್ಸ್ಟ್ ಮ್ಯಾಚ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವರ್ಸಸ್ ಹಾಸನ್ ಡಿಸ್ಟಿಕ್. Please get ready. This is first call for you. Yes, Abhisheka. Midline Academy, Mumbai. ARS Tigers ತಂಡದ ಪ್ರಮುಖ ಆಟಗಾರ. ದಯವಿಟ್ಟು ನೋಡಿ, ಅಲ್ಲಿ ತೀರ್ಪುಗಾರರು ಸೂಚನೆ ನೀಡ್ತಾ ಇದ್ದಾರೆ. ತಂಡದ ಜೊತೆಯಲ್ಲಿ ಕೋಚ್ ಹಾಗೂ ಮ್ಯಾನೇಜರ್ ದಯವಿಟ್ಟು ಸಹಕರಿಸಿ, ಯಾರು ಅನ್ಯತಾ ಭಾವಿಸಬೇಡಿ. ದಯವಿಟ್ಟು ಒಂದು ಶಿಸ್ತುಬದ್ಧವಾದಂಥ ಕಬಡ್ಡಿ ಪಂದ್ಯಾವಳಿ ಆಗಿರೋದ್ರಿಂದ ಈಗಲೂ ನನಗೇನು ಗೊತ್ತಾ, ನೋಡು ನಿಮ್ಗೆ ಹೇಳ್ತೀನಿ, ಒಂದೇ ಒಂದು ಬೇಜಾರು ಮಾಡ್ಕೊಬೇಡಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಡಿ. ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ, ನೋಡು ಇಲ್ಲಿ ನಾನು ಕನ್ವೀನರು ಇದನ್ನು ಸೈನ್ ಮಾಡಬೇಕು, ಅದನ್ನು ಮಾಡಿಸ್ಬೇಡಿ, ಸೈನ್ ಮಾಡಬೇಡಿ ಅಂತ. ಬೇರೆ ಬೇರೆ ಪ್ರಾಬ್ಲಮ್ ಇರ್ತದೆ. ಟೈಸ್ ತಗೊಂಡೋಗಿ ಏನು ಬೇಕಾದ್ರೂ RTIಗೆ ಹಾಕೋದು, ಕಂಪ್ಲೇಂಟ್, ಸ್ಟೇ ಆರ್ಡರ್. ದಾಳಿಯಲ್ಲಿ ಸುಮಂತ ಸಾಕಷ್ಟು ಒಳಗಿದ್ರು. ರೈಟ್ ಕಾರ್ನರ್ ಭಾಗದಿಂದ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಬಂತು. ಲೆಫ್ಟ್ ಕಾರ್ನರ್ ಭಾಗದಿಂದಲೂ ಸಹ ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ಬಂದಿದೆ. ಇಲ್ಲಿ ನಿಮಗೆ ಅವರು ಏನೇನೋ ಹೇಳಿದಂತೆ, ಇವನು ಇಲ್ಲಿ ಒಂದು ಟೀಮ್ನ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ, ಇಲ್ಲಿಗೆ. ಆದರೆ ಇದು ಏನೂ ಇಲ್ಲ ಅಂತ ಗೊತ್ತು ನನಗೆ. ಇವು 3ರಲ್ಲಿ 2 ಬರ್ತವೆ. ಮಿಡ್ ಲೈನ್ ಅಕಾಡೆಮಿ ARS ಟೈಗರ್ ಜರ್ಸಿ ನಂಬರ್ 3 ಅಭಿಷೇಕ್. ಇಲ್ಲಿ ಬಸವನಗುಡಿ ಚೆನ್ನಾಗಿದೆ ಅಂತ ಗೊತ್ತಿಲ್ಲ, 3 ಬರ್ತವೆ ಅಂತ ಆಗ್ತದೆ. ಇಲ್ಲಿ 4 ಚೆನ್ನಾಗಿದೆ. 8-5 3 ಅಂಕದ ಮುನ್ನಡೆಯಲ್ಲಿ ಮಿಡ್ ಲೈನ್ ಅಕಾಡೆಮಿ ಮುಂಬೈ ARS ಟೈಗರ್ಸ್. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ತಂಡದ ಸಚಿನ್ ದಾಳಿ ವಿಭಾಗದಲ್ಲಿ ಲೆಫ್ಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಆಂಕಲ್ ಬಂತು, ಕಾದ್ ನೋಡೋಣ. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ರೈಟ್ ಕಾರ್ನರ್ ಭಾಗದಿಂದ ಒಂದು ಬಿಗಿಯಾದಂತ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಮಿಡ್ ಲೈನ್ ಅಕಾಡೆಮಿ ಮುಂಬೈ ARS ಟೈಗರ್ಸ್. ಅವಾಗ ಏನು ಮಾಡಿವೆ, ಇವ್ರು ಇಲ್ಲ ಆಗ್ತಿರ್ಲಿಲ್ಲ, ಅಮೃತಳ್ಳಿ ಇಲ್ಲ ಹಾಕ್ಯಂಬಿಟ್ಟು ಇವ್ರನ್ನ ಇಲ್ಲ ಹಾಕಿರುವೆ. ಆಗ ನಿಮ್ಗೆ ಅಮೃತಳ್ಳಿ ಮೇಲೆ ಹಾಕಿದ್ದಾರೆ. ಅವ್ನು ಹೇಳಿದ್ದಕ್ಕೆ ನಾನೇನಪ್ಪ ಮಾಡಲ್ಲ, ನಾವೇನು ಕೇಳ್ತೀವಿ ಅಂತಲೂ ಅರ್ಥ ಆಗಲ್ಲ. ಏನೋ ಗೌಡ್ರು ಏನೋ ಮಾಡಕ್ಕೆ. ಮಧ್ಯ ದಾಳಿಯಲ್ಲಿ ರಮ್ಮಿ ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಎಂತ ಒಂದು ಡಿಫೆನ್ಸ್. ಮಿಡ್ ಲೈನ್ ಅಕಾಡೆಮಿ ಮುಂಬೈ ARS ಟೈಗರ್ಸ್. ನಗಾಡಬೇಡಿ, ಯಾವ ಬೇಕಾದ್ರೂ ತಿರುಗಿ ಬೀಳ್ತಾರೆ. ಯಜಮಾನ್ರೆ, LED ಮುಂಭಾಗದಲ್ಲಿ ಕೂತಿರುವಂತ ಯಜಮಾನ್ರು ದಯವಿಟ್ಟು ಪಕ್ಕದಲ್ಲಿ ಕೂತ್ಕೋಬೇಕು. ಉತ್ತಮವಾದಂತಹ ರೀಚಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್
ರೈಡ್ ಹಾಗೂ ಡಿಫೆನ್ಸ್ ಎರಡು ವಿಭಾಗದಲ್ಲಿ ಕೊಂಚ ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ರೆ ಹೊಂದಾಣಿಕೆಯ ಕೊರತೆ. ಎಸ್ ಋಷಿ ಮಿಡ್ ಲೈನ್ ಅಕಾಡೆಮಿ ಮುಂಬೈ ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅಶೋಕಣ್ಣ, ಶೇಖರ್ ಹಾಗೂ ಟಗರು ರಾಘು. ವಾಡ ಟ್ಯಾಕಲ್, ಸೂಪರ್ ಟ್ಯಾಕಲ್. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅತಿ ಆಸೆ ಇಲ್ಲಿ ನಿರಾಸೆಯನ್ನು ಉಂಟು ಮಾಡಿದೆ ಮಿಡ್ ಲೈನ್ ಅಕಾಡೆಮಿ ಮುಂಬೈ ARS ಟೈಗರ್ಸ್ ತಂಡಕ್ಕೆ. 17-8 in favor of ARS Tigers. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ತಂಡದ ರಮ್ಮಿಂಗ್ 6 ಆಟಗಾರರ ನಡುವೆ ಬೋನಸ್ ಆನ್ ಆಗಿದೆ. ಅದ್ಭುತವಾದಂತಹ ಡಿಫೆನ್ಸ್. ARS ಟೈಗರ್ಸ್ ಇವರ ಪ್ರಾಯೋಜಕತ್ವದಲ್ಲಿ ಮಿಡ್ ಲೈನ್ ಅಕಾಡೆಮಿ ಮುಂಬೈ ತಂಡ. ಅಶೋಕ್ ರವರು, ಶೇಖರ್ ಅವರು, ಟಗರು ರಾಘು. ಈ ಬಾರಿ ಕಾದೋಡೋಣ, ಸೂಪರ್ ಟ್ಯಾಕಲ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಬಿಗಿಯಾದಂತ ಟ್ಯಾಕಲ್, ಸೂಪರ್ ಟ್ಯಾಕಲ್. ಈ ಒಂದು ಕಾರ್ಯಕ್ರಮಕ್ಕೆ ಕಬಡ್ಡಿ ಆಟಗಾರರಾಗಿರುವಂತಹ ದೊಡ್ಡಮತ್ತಿಘಟ್ಟದ ಶ್ರೀಯುತ ರಕ್ಷಿತ್ ರವರು ಆಗಮಿಸಿದ್ದಾರೆ. ಅವರಿಗೂ ಸಹ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ರಕ್ಷಿತ್ ರವರು ದೊಡ್ಡಮತ್ತಿಘಟ್ಟ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ರಕ್ಷಿತ್ ರವರಿಗೆ ನಮ್ಮ ಮಾಜಿ ವಿಧಾನ ಪರಿಷತ್ ಶಾಸಕರು ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರು ಒಂದು ಗೌರವದ ಸನ್ಮಾನವನ್ನು ಈ ಭವ್ಯ ವೇದಿಕೆಯಲ್ಲಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ದಯವಿಟ್ಟು ರಕ್ಷಿತ್ ದೊಡ್ಡಮತ್ತಿಘಟ್ಟ ಕಬಡ್ಡಿ ಆಟಗಾರರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅದ್ಭುತವಾದಂತಹ ಆಂಕಲ್ ಹೋಲ್ಡ್ ಮಿಡ್ ಲೈನ್ ಅಕಾಡೆಮಿ ಮುಂಬೈ.
third ride. It's a do or die. ದಾಳಿಯಲ್ಲಿ ಉದಯ್, ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ತಂಡದ ಪ್ರಮುಖ ಆಟಗಾರ. ಇಲ್ಲಿ ಬೋನಸ್ ಅನ್ನು ಪಡ್ಕೊಂಡ್ರು, ಆದರೆ ಸೆಲ್ಫ್ ಔಟ್ ಆಗಿದ್ದಾರೆ. ARS ಟೈಗರ್ಸ್ ತಂಡ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. 23-11 ಇನ್ ಫೇವರ್ ಆಫ್ ಮಿಡ್ಲ್ಯಾಂಡ್ ಅಕಾಡೆಮಿ ಮುಂಬೈ. ARS ಟೈಗರ್ಸ್ ಪ್ರಾಯೋಜಕತ್ವದ ಮಿಡ್ಲ್ಯಾಂಡ್ ಅಕಾಡೆಮಿ ಮುಂಬೈ. ಜರ್ಸಿ ನಂಬರ್ 4 ಋಷಿ. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ARS ಟೈಗರ್ಸ್ ತಂಡಕ್ಕೆ. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ತಂಡದ ರಮ್ಮಿ. ಸಚಿನ್ ಮೋನಾ ಹಲೋ
ಎರಡನೇ ಕರೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ಹಾಸನ್ ಡಿಸ್ಟಿಕ್. ಎರಡು ತಂಡದ ನಾಯಕರೇ ಆಟಗಾರರನ್ನು ಅಣಿಗೊಳಿಸಿ. ಇದು ನಿಮಗೆ ಎರಡನೇ ಕರೆ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ದಾಳಿಗರಲ್ಲಿ ವಾಪಸ್ ಆಗಿದ್ದಾರೆ. ಅಷ್ಟೇ ವೇಗವಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ತಂಡದ ಸುಮಂತ್ ಕೂಡ ಇಲ್ಲಿ ಕ್ವಿಕ್ ಆದಂತ ಒಂದು ಬೋನಸ್ ಅನ್ನು ತೆಗೆದುಕೊಂಡಿದ್ದಾರೆ. 28-14 ಇನ್ ಫೇವರ್ ಆಫ್ ARS ಟೈಗರ್ಸ್. ರೈಡ್ನಲ್ಲಿ ರಮ್ಮಿ ದಾಳಿಗಾರ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆದ್ರು. ಆ ಒಂದು ಸಂದರ್ಭದಲ್ಲಿ ರೈಟ್ ಇನ್ ಜಾಗದಲ್ಲಿ ಇದ್ದಂತ ಆಟಗಾರ ಒಂದೊಳ್ಳೆ ಟೈಮಿಂಗ್ ಟ್ಯಾಕಲ್ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್. ದಾಳಿಯಲ್ಲಿ ರಮ್ಮಿ ಡಬಲ್ ಆಂಕಲ್ ಹೋಲ್ಡ್ ARS ಟೈಗರ್ಸ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್, ಅಡ್ವಾನ್ಸ್ ಟ್ಯಾಕಲ್. ಆದ್ರೂ ಸಹ ಬಿಗಿಯಾದಂತಹ ಒಂದು ಹಿಡಿತವನ್ನು ಸಾಧಿಸ್ಕೊಳ್ತಾ ನಿರಂತರವಾಗಿ ರಮ್ಮಿ ಅವರನ್ನ ಟ್ಯಾಕಲ್ನಲ್ಲಿ ಸಂಚು ಹಾಕಿ ರಮ್ಮಿ ಅವರನ್ನ ಅಂಕಣದ ಹೊರ ಕಳಿಸ್ತಾ ಇದ್ದಾರೆ ARS ಟೈಗರ್ಸ್ ತಂಡದ ಆಟಗಾರರು. ಮತ್ತೆ ದಾಳಿಯಲ್ಲಿ ಸುಮಂತ್, ಬೋರ್ಮಾರ್ನಳ್ಳಿಯ ಒಬ್ಬ ಯುವ ಪ್ರತಿಭೆ, ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ತಂಡದ ಪ್ರಮುಖ ದಾಳಿಗಾರನಾಗಿ ಕ್ವಿಕ್ ಆದಂತ ಒಂದು ರನ್ನಿಂಗ್ ಬೋನಸ್ನೊಂದಿಗೆ ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ತಂಡದ ಆಟಗಾರರು ವೇಗದ ಆಟಕ್ಕೆ ಮುಂದಾದಾಗೆ ಕಾಣಿಸ್ತಾ ಇದೆ. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಕನ್ಫ್ಯೂಸ್. ಹೊಂದಾಣಿಕೆಯ ಒಂದು ಕೊರತೆ ಎದ್ದು ಕಾಣಿಸ್ತಾ ಇದೆ. ರೈಟ್ ಕಾರ್ನರ್ ಹಾಗೂ ರೈಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರರು ಟ್ಯಾಕಲ್ಗೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ರೈಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರ ಔಟ್ ಆಗಿ ಅಂಕಣದ ಹೊರ ನಡೆದಿದ್ದಾರೆ.
18 in favor of ARS Tigers. ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಇಲ್ಲಿ ತೀರ್ಪುಗಾರರು ಸರಿಯಾದಂಥ ಒಂದು ಸ್ಕೋರನ್ನು ಅಪ್ಡೇಟ್ ಮಾಡ್ತಾರೆ. ಇಲ್ಲೇನಾದರೂ ಗೊಂದಲ ಆದರೂ ಸಹ ಗುರು ಅಸ್ಟೆಂಟ್ ಸ್ಕೋರರ್ ಚೆಕ್ ಅಸ್ಟೆಂಟ್ ಸ್ಕೋರರ್ ಇದ್ದಾರೆ, ಅವ್ರ ಹತ್ರನೂ ಸಹ ಸ್ಕೋರ್ ಇರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ. ಎಸ್ 31-19 ಕ್ಲಿಯರ್ ಆಗಿದೆ. ದಯವಿಟ್ಟು ಯಾವುದೇ ಗೊಂದಲ ಬೇಡ. (31-19) in favor of ARS Tigers. ಉತ್ತಮವಾದಂತಹ ಹಿಡಿತ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ತಂಡದ ಆಟಗಾರರಿಂದ. ದಾಳಿಯಲ್ಲಿ ಸುಮಂತ್ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. ಕಾದ್ ನೋಡೋಣ. 5 ಆಟಗಾರ ನಡುವೆ ಕಿಕ್ ಮಾಡುವಂತ ಪ್ರಯತ್ನ. ಅಂಕಣದಲ್ಲಿ ಎಸ್ ಡಬಲ್ ಟೈ ಹೋಲ್ಡ್. ಬಿಗಿಯಾದಂತ ಒಂದು ಹಿಡಿತ. ಋಷಿ ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. 32-20 12 ಅಂಕದ ಮುನ್ನಡೆಯಲ್ಲಿ ARS ಟೈಗರ್ಸ್. ಅಶೋಕಣ್ಣ, ಶೇಖರ್ ಹಾಗೂ ಟಗರು ರಾಘು ಅವರ ಪ್ರಾಯೋಜಕತ್ವದಲ್ಲಿ ಮಿಡ್ಲೈನ್ ಅಕಾಡೆಮಿ ಮುಂಬೈ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಟೀಮ್ ವಿರುದ್ಧ 12 ಅಂಕದ ಮುನ್ನಡೆಯಲ್ಲಿದ್ದಾರೆ. ಮತ್ತೆ ದಾಳಿಯಲ್ಲಿ ರಮ್ಮಿ ಒಬ್ಬ ಬಲಿಷ್ಠ ದಾಳಿಗಾರ. ಆದರೆ ಈ ಒಂದು ಪಂದ್ಯದಲ್ಲಿ ಅವರ ನೈಜ ಆಟ ಇದುವರೆಗೆ ಹೊರ ಬಂದಿಲ್ಲ. ಆದ್ರೆ ಎಸ್ ರಮ್ಮಿ ಅದ್ಭುತವಾದಂತಹ ದಾಳಿ. ಸೂಪರ್ ಡೂಪರ್ ರೈ. 32-23 खेल अभी बाकी है. ಋಷಿ ಈ ಬಾರಿ ವಿಶಿಷ್ಟ ರೀತಿಯ ಟ್ಯಾಕಲ್ಗಳನ್ನು ಇಲ್ಲಿ ಗಮನಿಸಬಹುದು. ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸಿಕೊಂಡಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್ ತಂಡದ ಆಟಗಾರ. ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ರಮ್ಮಿ. ಕಾದ್ ನೋಡೋಣ. ಹಿಂದಿನ ದಾಳಿಯಲ್ಲಿ ಒಂದು ಸೂಪರ್ ರೆಡ್ ನೊಂದಿಗೆ ತಂಡಕ್ಕೆ ಆಸರೆ ಆಗಿದ್ದಂತ ಆಟಗಾರ ಈ ಬಾರಿ ಎದುರಾಳಿ ಆಟಗಾರನ ತಲೆಯನ್ನ ಇಲ್ಲಿ ಟಚ್ ಮಾಡ್ತಾ ಒಂದಂಕವನ್ನು ಪಡೆಯಲು ಯಶಸ್ವಿ ಆದ್ರು. (32-25)
in favor of Doctors, in favor of ARS Tigers. ARS Tigers ತಂಡದ ನಿಖಿಲ್ ಕೊನೆಯ ಆಟಗಾರ ತಮ್ಮ ತಂಡಕ್ಕೆ ಅಲ್ಲಿ ಆಪತ್ ಬಾಂಧವನಾಗ್ತಾನ. ಕಾದ್ ನೋಡಬೇಕಾಗಿದೆ. ರಮ್ಮಿ ವಾಟ್ ಆಂಕಲ್ ಹೋಲ್ಡ್. 1+2 3 ಪಾಯಿಂಟ್ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಟೀಮ್. ಸಬ್ಸ್ಟಿಟ್ಯೂಷನ್ ಮೊರೆ ಹೋಗಿದ್ದಾರೆ ಮಿಡ್ ಲೈನ್ ಅಕಾಡೆಮಿ ಮುಂಬೈ ARS ಟೈಗರ್ಸ್. 32-28 ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ರಮ್ಮಿ ಮಾಡಿದಂತ ಒಂದೇ ಒಂದು ಸೂಪರ್ ಹಿಡಲಿ ಸೂಪರ್ ತಿರುವನ್ನು ನೀಡಿದೆ ಪಂದ್ಯಕ್ಕೆ. ಸುಮಂತ 7 ಆಟಗಾರ ನಡುವೆ ರೈಟ್ ರೈಡರ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೀಕ್ಷಿತ್. ಸಾಕಷ್ಟು ವೇಗದ ದಾಳಿ. ಈ ಬಾರಿ ರೀಚಿಂಗ್ ಫ್ರಮ್ ಔಟ್ಸೈಡ್ ಎನ್ನುವಂತಹ ಒಂದು ತೀರ್ಮಾನ. ವೇಟ್ ಆಟಗಾರ ಹಿಂದಕ್ಕೆ ಬನ್ನಿ. ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ. ದಯವಿಟ್ಟು ಅಲ್ಲೇ ಕ್ಯಾಪ್ಟನ್ ಒಬ್ಬರೇ ಮಾತಾಡಿ. ಎಸ್, ಮತ್ತೆ ಪಂದ್ಯ ಆರಂಭವಾಗ್ತದೆ. ಜರ್ಸಿ ನಂಬರ್ 3 ARS ಟೈಗರ್ಸ್ ತಂಡದ ಯುವ ದಾಳಿಗಾರ. 33-28. ಮೊನ್ನೆ ಕೂಡ ಅಲ್ಲಿ ಕೋಚು ನಿಕ್ಕರು ಬನ್ನಿನಲ್ಲಿ ಕೋಚ್ ಮಾಡ್ತಾ ಇದ್ದಾರೆ ನೋಡಿ. ನಿಕ್ಕರು ಬನ್ನಿನಲ್ಲಿ ಕೋಚ್ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಯ ನಮ್ಮ MA ಗೋಪಾಲಸ್ವಾಮಿ ಬ್ರಿಗೇಡ್ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಟಿ ಶರ್ಟ್ನ ಅನಾವರಣ ಸಹ ಮಾಡಲಿಕ್ಕಿದ್ದಾರೆ. ಶ್ರೀಯುತ MA ಗೋಪಾಲಸ್ವಾಮಿ ಸರ್ ಅವರು, ಹಾಗೆ PA ಮಂಜಣ್ಣರವರು ಮತ್ತು ಶ್ರೀಯುತ ಅಣತಿ ಆನಂದ್ರವರು ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಟಿ ಶರ್ಟನ್ನು ಇದೀಗ ಅನಾವರಣ ಮಾಡಲಿಕ್ಕಿದ್ದಾರೆ ವೇದಿಕೆ ಮೇಲೆ.
ದಾಳಿಯಲ್ಲಿ ಸಚಿನ್ ಒಂದು ಉತ್ತಮವಾದಂಥ ಆಂಕಲ್ ಹೋಲ್ಡ್. ರಿಷಿಕೇಶ್ ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂಥ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ವೇದಿಕೆ ಮೇಲೆ ಇದೀಗ ಟಿ ಶರ್ಟ್ನ ಅನಾವರಣ ಆಗ್ತಾ ಇದೆ. ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರು, ಶ್ರೀಯುತ ಪಿ.ಎ. ಮಂಜಣ್ಣರವರು, ಹಾಗೆ ಶ್ರೀಯುತ ಅಣತಿ ಆನಂದ್ರವರು ಈ ಒಂದು ಸುಂದರ ಕಾರ್ಯಕ್ರಮದ ಟಿ ಶರ್ಟ್ನ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಎಂ.ಎ. ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಸರ್ವ ಸದಸ್ಯರಿಗೆ ಆ ಒಂದು ಟಿ ಶರ್ಟನ್ನು ವೇದಿಕೆ ಮೇಲೆ ಅನಾವರಣ ಮಾಡೋದ್ರ ಮೂಲಕ ನೀಡಲಾಗ್ತಾ ಇದೆ. ಈ ಬಾರಿ ಒಂದು ಅಂಕದ ಸೇರ್ಪಡೆ ಆಗ್ತದೆ ARS ಟೈಗರ್ಸ್ ತಂಡಕ್ಕೆ. ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಎಂ.ಎ. ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಈ ಸುಂದರವಾದಂತಹ ಕಾರ್ಯಕ್ರಮದ ಟಿ ಶರ್ಟ್ನ ಅನಾವರಣವನ್ನು ಮಾಡ್ತಾ ಇದ್ದಾರೆ ಮಾಜಿ ವಿಧಾನ ಪರಿಷತ್ ಶಾಸಕರು ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರು, ಹಾಗೆ ಶ್ರೀಯುತ ಪಿ.ಎ. ಮಂಜಣ್ಣರವರು, ಅದೇ ರೀತಿ ಶ್ರೀಯುತ ಅಣತಿ ಆನಂದಣ್ಣರವರಿಗೂ ಸಹ ಧನ್ಯವಾದಗಳು. (36-30) in favor of ARS Tigers. ಕ್ಯಾಪ್ಟನ್ ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 36-30 6 ಅಂಕದ ಮುನ್ನಡೆಯಲ್ಲಿ ARS ಟೈಗರ್ಸ್. ದಾಳಿಯಲ್ಲಿ ರಮ್ಮಿ, ಈ ಬಾರಿ ಚೈನ್ ಟ್ಯಾಕಲ್ನ ಪ್ರಯತ್ನ, ಅದ್ಭುತವಾದಂತಹ ಒಂದು ಡಿಫೆನ್ಸ್ ಇಲ್ಲಿ. ಮಿಡ್ ಲೈನ್ ಅಕಾಡೆಮಿ ಮುಂಬೈ ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಶ್ರೀಯುತ ಅಶೋಕಣ್ಣರವರು, ಶ್ರೀಯುತ ಶೇಖರ್ ಅವರು ಹಾಗೂ ಶ್ರೀಯುತ ಟಗರು ರಾಘು ಅವರ ಪ್ರಾಯೋಜಕತ್ವದಲ್ಲಿ ಮಿಡ್ ಲೈನ್ ಅಕಾಡೆಮಿ ಮುಂಬೈ. ಚಕ್ ಎರಡು ತಂಡದ ನಾಯಕರು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಗುರು, ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ಹಾಸನ್ ಡಿಸ್ಟಿಕ್. ಬೋತ್ ದ ಟೀಮ್ ಕ್ಯಾಪ್ಟನ್ಸ್ ಬ್ರಿಂಗ್ ಇಟ್ ಯುವರ್ ಟೀಮ್ ಇಮಿಡಿಯೇಟ್ಲಿ. Third ride. It's a do or die. 37-32 in favor of Dr. Midland Academy Mumbai. Yes! Chain tackle ಬಂತು. ಮಿಡ್ ಲೈನ್ ನ ಹತ್ತಿರದಲ್ಲಿ ಉದಯ್ ಹಾಗೂ ಸುಮಂತ್ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ಬೇಡವಾದಂತಹ ಒಂದು ಹಿಡಿತವಾಗಿತ್ತು. ಡಿಸೈಡರ್ ನಲ್ಲಿ ದಾಳಿಗಾರನಿಗೆ ಒತ್ತಡ ಇತ್ತು. 39-32 in favor of ARS Tigers. Captain, last 2 minutes to go. ಕೊನೆಯ 2 ನಿಮಿಷದ ಆಟ ಬಾಕಿ ಇರುವಂತೆ ಶ್ರೀಯುತ ಅಶೋಕ್ ರವರು, ಶ್ರೀಯುತ ಶೇಖರ್ ಅವರು ಹಾಗೂ ಟಗರು ರಾಘವ್ ಅವರ ಪ್ರಾಯೋಜಕತ್ವದಲ್ಲಿ ARS ಟೈಗರ್ಸ್. ನಮ್ಮ ಟಗರು ರಾಘವ್ ಅವರು ಈ ಮ್ಯಾಚ್ ಬಗ್ಗೆ ಒಂದೆರಡು ಅನಿಸಿಕೆ ಹಂಚ್ಕೊಳ್ಬೇಕು. 8 ಪಾಯಿಂಟ್ ಲೀಡಲ್ಲಿ ಇದ್ರ ಸರ್, ಇನ್ನೂ ಭಯ ಯಾಕೆ ಅಂತ. 1 ನಿಮಿಷ 20 ಸೆಕೆಂಡ್ ಇದೆ. 8 ಪಾಯಿಂಟ್ ಲೀಡಲ್ಲಿ ಇದ್ರ, ಟೆನ್ಷನ್ ಬಿಟ್ಟಾಕಿ.
ಎಸ್ ದಾಳಿಯಲ್ಲಿ ಅಜಿತ್. ನಲವತ್ತು 32 ARS ಟೈಗರ್ಸ್. ಮೂವರು ಹುಲಿಗಳು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಶ್ರುತ ಅಶೋಕ್ ರವರು ಹಾಗೆ ಶ್ರುತ ಶೇಖರ್ ಅವರು ಹಾಗೂ ಶ್ರುತ ಟಗರು ರಾಘುರವರ ಪ್ರಾಯೋಜಕತ್ವದ ಮಿಡ್ ಲೈನ್ ಅಕಾಡೆಮಿ ಮುಂಬೈ ಈ ಪಂದ್ಯದಲ್ಲಿ ಗೆದ್ದು ಎಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ವಿರುದ್ಧ ಹಾಸನ್ ಡಿಸ್ಟ್ರಿಕ್ಸ್. ಟೇಕ್ ಇನ್ ಚಾರ್ಜ್ ರೆಫ್ರಿ ಮಿಸ್ಟರ್ ರವಿಕುಮಾರ್, ಹಂಪೇರ್ ಮಿಸ್ಟರ್ ಮಂಜುನಾಥ್, ಮಿಸ್ಟರ್ ಸುದೀಪ್, ಸ್ಕೋರರ್ ಸುದೀಪ್, ಅಸಿಸ್ಟೆಂಟ್ ಸ್ಕೋರ್ ಸುನೀಲ್ ಅಂಡ್ ಲೋಕೇಶ್, ಥರ್ಡ್ ರೈಡರ್ ಮೋಹನ್. ಅದೇ ರೀತಿ ಉತ್ತಮ